ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬೈ ಎಲೆಕ್ಷನ್ ಟಿಕೆಟ್ನ ಗೊಂದಲ ಹೆಚ್ಚಾಗಿದೆ. ಯಾಕಂದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನುವಂತ ಚರ್ಚೆ ಮತ್ತೊಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮುಸ್ಲಿಮರು ಸಹಿತ ಇದೀಗ ಅಲ್ಪಸಂಖ್ಯಾತರಿಗೂ ಸಹಿತ ಟಿಕೆಟ್ ಬೇಕು ಅನ್ನುವಂತ ಪಟ್ಟು ಕೇಳಿ ಬರ್ತಾ ಇದೆ. ವಯಸ್ಸಾದ್ರೂ ಸತ್ರು ಅನುಕಂಪದ ಆಧಾರದ ಮೇಲೆ ಯಾಕೆ ಟಿಕೆಟು? ಕಾಂಗ್ರೆಸ್ನ ಅನುಕಂಪ ಪಾಲಿಟಿಕ್ಸ್ ವಿರುದ್ಧ ಸಿಡಿದೆದ್ದ ಮುಸ್ಲಿಂ ಲೀಡರ್. ದಾವಣಗೆರೆ ಇಲ್ಲವೇ ಬಾಗಲಕೋಟೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ. ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಜೀನತ್ ಜಾಕೀರ್ ಆಗ್ರಹ. ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಹೇಳಿಕೆಗೆ ವಿರೋಧ ಸರಿಯಲ್ಲ. ನಂಗೆ ಟಿಕೆಟ್ ಕೊಡಿ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇಡಿಕೆ. ಜೀನತ್ ಜಾಕೀರ್ ಜೊತೆ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇದು. ವಯಸ್ಸಾದ್ರೂ ಸತ್ರು ಅನುಕಂಪದ ಆಧಾರದ ಮೇಲೆ ಯಾಕೆ ಟಿಕೆಟ್ ಅನ್ನ ಕೊಡ್ತಾರೆ? ಕಾಂಗ್ರೆಸ್ನ ಅನುಕಂಪದ ಪಾಲಿಟಿಕ್ಸ್ ವಿರುದ್ಧ ಮುಸ್ಲಿಂ ಲೀಡರ್ ಇದೀಗ ಸಿಡಿದೆದ್ದಿದ್ದಾರೆ. ದಾವಣಗೆರೆ ಆಗ್ಲಿ ಬಾಗಲಕೋಟೆ ಆಗ್ಲಿ ಮುಸ್ಲಿಮರಿಗೂ ಸಹಿತ ಟಿಕೆಟ್ ಅನ್ನ ಕೊಡಿ. ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಜೀನತ್ ಜಾಕೀರ್ ಇದೀಗ ಆಗ್ರಹ. ಅಹಿಂದ ಮತ ಬ್ಯಾಂಕ್ ಅನ್ನ ವಿರೋಧಿಸಿ ಎಲ್ಲಿಯೂ ಕೂಡ ಹೋಗೋದಿಲ್ಲ. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಹೇಳಿಕೆಯೂ ಕೂಡ ವಿರೋಧ ಮಾಡುವುದು ಸರಿಯಲ್ಲ. ನಂಗೆ ಟಿಕೆಟ್ ಕೊಡಿ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೀನತ್ ಜಾಕೀರ್ ಜೊತೆ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಅನ್ನ ನಡೆಸಿದೆ. ಕೋಟೆ ಹಾಗೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ತೀವ್ರಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರಿಗೂ ಸಹ ಈ ಪ್ರದೇಶಕ್ಕೆ ಏನು ಒಂದು ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಸಹ ಕೇಳಿಬರ್ತದೆ. ಈ ನಿಟ್ಟಿನಲ್ಲಿ ಈಗ ನಮ್ಮೊಂದಿಗೆ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರು ಜಿನ್ನತ್ ಜಾಕೀರ್ ಅವರಿದ್ದಾರೆ. ಅವರು ಈ ಉತ್ತರ ಕರ್ನಾಟಕದ ಹೆಮ್ಮೆಯ ನಾಯಕಿ ಸಹ ಆಗಿದ್ದಾರೆ. ಬನ್ನಿ ಈಗ ಅವರು ಏನು ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕೆಂಬಂತ ಮಾಹಿತಿ ಜೊತೆಗೆ ಯಾಕೆ ಅಲ್ಪಸಂಖ್ಯಾತರಿಗೆ ಹೆಚ್ಚು ಒತ್ತು ಕೊಡಬೇಕೆಂಬ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಬನ್ನಿ ಮೇಡಮ್, ನಮಸ್ಕಾರ. ಈಗಾಗಲೇ ರಾಜ್ಯದಲ್ಲಿ ಏನು ಬಾಗಲಕೋಟೆ ಮತ್ತು ದಾವಣಗೆರೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ತೀವ್ರಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ನಿಮ್ಮ ರಾಜ್ಯ ಘಟಕದ ನೀವು ಉಪಾಧ್ಯಕ್ಷರಾಗಿ ನೀವು ಏನು ಹೇಳಕ್ ಇಚ್ಛೆ ಪಡ್ತೀರಿ? ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಈಗ ರಂಜಾನ್ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ದಾವಣಗೆರೆ ಉಪಚುನಾವಣೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಪ್ರಯುಕ್ತ ಈಗ ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಘೋಷಣೆ ಇದೆ. ಈಗ ಇಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ದಲಿತರು ಇದ್ದಾರೆ, ಅವ್ರಿಗೆ ಕೊಡ್ಬೇಕಂತ ಒಂದು ಕೂಗುನು ಕೇಳಿ ಬರ್ತಾ ಇದೆ. ಈಗ ಅಲ್ಪಸಂಖ್ಯಾತರಿಗೆ ಕೊಟ್ರು ಒಳ್ಳೇದೆ. ಸೀನಿಯರ್ ಲೀಡರ್ಸ್ ತುಂಬಾ ಇದ್ದಾರೆ, ದಲಿತರು ಇದ್ದಾರೆ. ಈಗ ಮೇಟಿ ಅವರ ಮನೆಯಲ್ಲಿ ಕೊಟ್ರು, ಅದಕ್ಕೆ ನಾವೆಲ್ಲ ಬದ್ಧರು. ಮೇಟಿ ಅವರ ಮನೆಯಲ್ಲಿ ಟಿಕೆಟ್ ಅನೌನ್ಸ್ ಆದ್ರೆ ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಒಗ್ಗೂಟ ಕೂಡಿ ಅವರಿಗೆ ವೋಟಿಂಗ್ ಮಾಡೋಕೆ ಕೆಲಸ ಮಾಡಿಸ್ತೀವಿ. ಈಗ ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ನಡೆಯೋದ್ರಿಂದ ಈಗಾಗಲೇ ದಾವಣಗೆರೆಯಲ್ಲಿ ಕೊಡಬೇಕಂತ ಚರ್ಚೆ ಆಗ್ತಾ ಇದೆ. ಮತ್ ನೀವು ಇಲ್ಲೂ ಕೊಡ್ಬೇಕಂತ ಹಾಕಿದ್ರೆ 2 ಕಡೆನ ಅಲ್ಪಸಂಖ್ಯಾತರ ಅದ್ರ ಮತ್ತೆ ಬೇರೆಯವರು ಇಲ್ಲ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ನಾವು ಒಂದ್ ಕಡೆ ಕೊಡಿ ಅಂತಾನೆ ಬೇಡ್ತಾ ಇದೀವಿ, 2 ಕಡೆ ಅಂತ ಏನಿಲ್ಲ. ಯಾವ್ದಾದ್ರು ಕ್ಷೇತ್ರಕ್ಕೆ ಒಂದ್ ಕಡೆ ಅನೌನ್ಸ್ ಮಾಡಿ ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಂದ್ರೆ 99% ವೋಟಿಂಗ್ ನಮ್ದು ಅಲ್ಪಸಂಖ್ಯಾತರದ್ದು ಕಾಂಗ್ರೆಸ್ಗೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಮ್ಗೆ ಬ್ಲಡ್ ನಲ್ಲೇ ಇದೆ ಎಲ್ಲರಿಗೆ, ಅಲ್ಪಸಂಖ್ಯಾತರಿಗೆ. ನಾವು ಕಾಂಗ್ರೆಸ್ ಬಿಟ್ಟು ಬೇರೆಗೆ ವೋಟ್ ಮಾಡಲ್ಲ ಎಲ್ಲಿಯೂ. ಯಾಕಂದ್ರೆ ಈಗ ತುಂಬಾ ಕಡೆ ನೋಡಿ ಕೂಗಿದೆ ಅಲ್ಪಸಂಖ್ಯಾತರಿಗೆ ಏನ್ ಕೊಟ್ಟಿದ್ದಾರೆ ಅಂತ. ಅದೇ ಕಾಂಗ್ರೆಸ್ ನಮ್ದು ಒಂದ್ ಮನೆ ಇದ್ದ ಹಾಗೆ, ಇದು ಒಂದ್ ಸಮುದ್ರ, ಎಲ್ಲರಿಗೂ ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಹೈಕಮಾಂಡ್ ಮೇಲೆ ನಿರ್ಧಾರ, ಅವರು ಯಾರಿಗೂ ನೋ ಮಾಡಲ್ಲ. ಯಾವ್ದಾದ್ರು ಒಂದ್ ಲೇಟ್ ಆಗ್ಬೋದು, ಒಂದ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ. ಅದು ಹೈಕಮಾಂಡ್ ಮೇಲೆ ಡಿಪೆಂಡ್. ಈಗ ಏನು ದಾವಣಗೆರೆಯಲ್ಲಿ ಉಪಚುನಾವಣೆ ಸಂಬಂಧಪಟ್ಟಂಗೆ ಏನು ಸಚಿವರು ಜಮೀರ್ ಅವರು ಇದ್ದಾರೆ, ಅವ್ರಿಗಾಗಲೇ ಅಲ್ಲೇ ಜಬ್ಬರ್ ಅವ್ರು ತೀರ್ಮಾನ ಮಾಡಿದ್ದಾರೆ. ಮತ್ತೆ ಆ ಸ್ಥಳದಲ್ಲಿ ಇವರು ವಿರೋಧ ಸಾಕಷ್ಟು ಆಗ್ತಾ ಇದೆ. ಆ ವಿರೋಧ ಆಗೋದ್ರಿಂದ ಮತ್ತೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ನೋಡಿ, ಜಮೀರ್ ಭಾಯಿ ಒಂದು ಅಹಿಂದ ನಾಯಕರು. ಅವರು ಯಾರ ಬಗ್ಗೆನೂ ಕೆಟ್ಟದ್ ಬಯಸೋ ಮನುಷ್ಯ ಅಲ್ಲ. ಈಗ ಜಬ್ಬಾರ್ ಸರ್ಗೆ ಅವರು ಸಪೋರ್ಟ್ ಯಾಕೆ ಅಂದ್ರೆ, ನಾವೆಲ್ಲಾ ಕಾರ್ಯಕರ್ತರು ನಮ್ಮ ಅಲ್ಪಸಂಖ್ಯಾತರ ಲೀಡರ್ಗೆ ಹೋಗಿ ಕೇಳ್ಬೇಕಲ್ಲ. ಅವ್ರೊಂದ್ ಸಚಿವರು ಕೂಡ ಒಮ್ಮೆ ಅಹಿಂದ ನಾಯಕರು. ಈಗ ನೋಡಿ, ಅವ್ರ ಕಡೆ ನೀವು ಯಾವ ಸಮುದಾಯದವರು ಹೋಗಿ ಅವ್ರ ಸಪೋರ್ಟ್, ಅವ್ರು ಹೆಲ್ಪ್ ಮಾಡ್ಲಾರ್ದೆ ಕಳ್ಸಲ್ಲ. ಈಗ ಜಮೀರ್ ಭಾಯಿಗೆ ನಾವು ಎಲ್ಲಾ ಕಾರ್ಯಕರ್ತರು ಹೋಗಿ ಜಬ್ಬಾರ್ ಸರ್ಗೆ ಟಿಕೆಟ್ ಕೊಡ್ಸಿ ಅಂತ ಫೋರ್ಸ್ ಮಾಡಿದ್ಮೇಲೆ ಅವ್ರ ಹೈಕಮಾಂಡ್ಗೆ ಕೇಳ್ಬೇಕಾಗುತ್ತಲ್ಲ. ಅದಕ್ಕೆ ಅವರು ಕೇಳ್ತಾ ಇರೋದು. ಅದ್ರಲ್ಲಿ ತಪ್ಪೇನಿಲ್ಲ. ಜಮೀರ್ ಭಾಯ್ ನೋಡಿ, ಒಂದೇ ರಾಜ್ಯಕ್ಕೆ ಸೀಮಿತ ಆದ ಲೀಡರ್ ಅಲ್ಲ ಅವರು.
ಎಲ್ಲಾ ರಾಜ್ಯಗಳಿಗೆ ಅವರು ಒಂದ್ ಕಿಂಗ್ ಮೇಕರ್ ತರ ಇಲೆಕ್ಷನ್ ಅಲ್ಲಿ ಫೈಟ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ಏನು ದಾವಣಗೆರೆಯಲ್ಲಿ ಶಾಮನೂರ್ ಅವರ ಕುಟುಂಬಕ್ಕೆ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ಕುಟುಂಬವ್ರಿಗೆ ಕೊಟ್ಟ ನಂತರ ನೀವು ಬಾಗಲಕೋಟೆಗೆ ಯಾರನ್ನು ಕೊಡ್ಬೇಕಂತ ನೀವು ಆಗ್ರಹ ಮಾಡ್ತೀರಿ? ನೋಡಿ, ಈಗ ಅನುಕಂಪದ ಅಲೆ 2 ಡಿಸ್ಟಿಕ್ ನಲ್ಲಿ ಎದ್ದಿದೆ. ಈಗ ಅನುಕಂಪ ಅಲೆ ಎದ್ಮೇಲೆ ಈಗ ಅನುಕಂಪ ಅಲೆ ನಾವು ಎಲ್ಲ ಕಾರ್ಯಕರ್ತರು ಈಗ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀವಿ ಹೈಕಮಾಂಡ್ಗೆ. 1 ಸಲ MLA 2 ಸಲ MLA ಆಗಿ ಅವ್ರ ಮನೆಯಲ್ಲಿ ಏನಾದ್ರೂ ನೋವು ಆಗಿ ಆ ಡೆತ್ ಆದವ್ರಿಗೆ ಅನುಕಂಪ ಅಲೆ ತೋರಿಸಿ. ಈಗ ಅವ್ರು 70, 90, 80 ಏಜ್ ಆದವ್ರಿಗೆ, ಇದರಲ್ಲಿ ಎಲ್ಲಾ ರಾಜಕೀಯ ಅನುಭವ ಉಂಡಿದವರಿಗೆ ಬೇರೆಯವ್ರಿಗೆ ಚಾನ್ಸ್ ಯಾವಾಗ ಕೊಡುದು? ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇವರ ಬೇಡಿಕೆ ಹೀಗೆ ಇಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಉತ್ತರ ಕೊಡುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.